ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಜಾಡು ಹಿಡಿದ ಪೊಲೀಸರಿಗೆ ಇದೀಗೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಳ್ಳಾರಿಯ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಶಬೀರ್ ಅಂತ ಆತನನ್ನ ಬೆಂಗಳೂರು ಕಡೆಗೆ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಓರ್ವನನ್ನ ವಶಕ್ಕೆ ಪಡೆದು ಎನ್ಐಎ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇರುವಂತಹ ಮಾಹಿತಿ ಸಿಗ್ತಾ ಇದೆ. ಶಂಕಿತ ಉಗ್ರನಿಗೆ ಈತ ಸಹಾಯ ಮಾಡಿದ್ದ ಅನ್ನೋ ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಕರೆತರ್ತಾ ಇದ್ದಾರೆ ತನಿಖೆಗೆ. ಬಳ್ಳಾರಿ ಕೌಲ್ ಬಜಾರ್ನ ನಿವಾಸಿ ಶಬೀರ್ನ ಎನ್ಐಎ ಈಗ ಬಳ್ಳಾರಿಯಲ್ಲಿ ವಶಕ್ಕೆ ಪಡೆದು ಕರೆತರ್ತಾ ಇದ್ದಾರೆ ಬೆಂಗಳೂರಿಗೆ. ಶಂಕಿತ ಹೈದರಾಬಾದ್ಗೆ ಎಸ್ಕೇಪ್ ಆಗೋ ಮುನ್ನ ಈತನ ಭೇಟಿಯಾಗಿದ್ರು ಅನ್ನೋ ಮಾಹಿತಿ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಈತ ಸಹಾಯ ಮಾಡಿದಾನೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಶಬೀರ್ ಅಂತ ಆತನ ಹೆಸರು, ಕೌಲ್ ಬಜಾರ್ನ ನಿವಾಸಿ, ಬಳ್ಳಾರಿಯ ಕೌಲ್ ಬಜಾರ್ನ ನಿವಾಸಿ, ಆತನನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಮೊನ್ನೆ ಯಾದಗಿರಿಯಲ್ಲಿ ಒಂದು ಕಾರ್ಯಕ್ರಮ ರದ್ದಾಯಿತು ಇದೇ ಆತಂಕದ ಹಿನ್ನೆಲೆಯಲ್ಲಿ. ಈತ ಅಲ್ಲಿಗೇನಾದ್ರು ಪಾಸ್ ಆಗಿದ್ನ ಅಂತ ಆ ಬೆನ್ನಲ್ಲೇ ಪೊಲೀಸರು ಹುಡುಕುವಂತಹ ತನಿಖೆ ಅಂದ್ರೆ 7-8 ತನಿಖಾ ಏಜೆನ್ಸಿಗಳು ಹುಡುಕುವ ಪ್ರಯತ್ನವನ್ನ ಮಾಡ್ತಲೇ ಇತ್ತು. ಈಗ ಒಬ್ಬ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕೌಲ್ ಬಜಾರ್ನ ಅನುಮಾನಾಸ್ಪದ ವ್ಯಕ್ತಿ ಶಬೀರ್ ಅಂತ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಗೆ ವಿಚಾರಣೆಗೆ ಬೆಂಗಳೂರಿನತ್ತ ಕರೆತರಲಾಗ್ತಾ ಇದೆ. ಪ್ರಕರಣ ನಡೆದು ಬರೋಬ್ಬರಿ ಇವತ್ತಿಗೆ 13ರಿಂದ 14ನೇ ದಿನ. ಇಲ್ಲಿ ತನಕ ಆತನ ಸುಳಿವು ಸಿಕ್ಕಿಲ್ಲ. ಹಲವಾರು ಅನುಮಾನಿತ ಶಂಕಿತರನ್ನ ಕರ್ಕೊಬರ್ಲಾಯ್ತು, ವಿಚಾರಣೆ ಮಾಡಿದ್ರು, ಬಿಟ್ಕಳಿಸಲಾಯ್ತು, ಇನ್ನೂ ಕೂಡ ಆತ ಸಿಕ್ಕಿಲ್ಲ. ಈಗೇನೋ ಹೈದರಾಬಾದ್ಗೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಆತನಿಗೆ ಈಗ ಏನು ಬಳ್ಳಾರಿಯಲ್ಲಿ ಸಿಕ್ಕಿದ್ದಾನಲ್ಲ ಶಬೀರ್ ಅಂತ ಕೌಲ್ ಬಜಾರ್ನ ನಿವಾಸಿ, ಈತ ಏನೋ ಸಹಾಯ ಮಾಡಿದಾನೆ ಯಾವುದೋ ಮಾಹಿತಿ ಕೊಡೋ ವಿಚಾರದಲ್ಲೋ ಮತ್ತೊಂದೋ ಮಗದೊಂದ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಆ ವಿಚಾರ. ಸಹಾಯ ಮಾಡಿದಾನೆ ಅನ್ನೋ ಹಿನ್ನೆಲೆಯಲ್ಲಿ ಆತನನ್ನ ಬಳ್ಳಾರಿಯಿಂದ ನೇರವಾಗಿ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆ ಕೆಫೆ ವಾಪಸ್ ಮತ್ತೆ ಓಪನ್ ಆಗಿದೆ ಶಿವರಾತ್ರಿ ಹಬ್ಬದ ದಿನ. ಈ 13 ದಿನಗಳಾಗ್ತಾ ಬಂತು, 14ನೇ ದಿನಕ್ಕೆ ಕಾಲಿಟ್ಟಿದ್ವಿ. ಇವತ್ತಿನ ತನಕ ಕೂಡ ಆತ ಯಾರು ಏನು ಎತ್ತನ್ನುವಂತಹ ಸುಳಿವು ಸಿಕ್ಕಿಲ್ಲ. ಆತ ಫೋನನ್ನ ಬಳಸದಲ್ಲೇ ಇರುವಂಥದ್ದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ, ಬರೀ ಪೊಲೀಸರಿಗೆ ಒಂದು ಡೈವರ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ ಬಳ್ಳಾರಿಯಿಂದ. ನವೀನ್, ಈಗ ಈ ಶಬೀರ್ ಈತನ ಹಿನ್ನೆಲೆ ಏನು, ಯಾವ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಈತನನ್ನ ವಿಚಾರಣೆಗೆ ಕರೆತರ್ತಾ ಇದ್ದಾರೆ, ಡೀಟೇಲ್ಸ್ ಏನು ಸಿಗ್ತಾ ಇದೆ? ಖಂಡಿತವಾಗ್ಲೂ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೊಂದು ದೊಡ್ಡ ಮಹತ್ವದ ಬೆಳವಣಿಗೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಶಂಕಿತ ಉಗ್ರ ಏನಿದ್ದಾನೆ ಆತ ಯಾರು ಎನ್ನುವಂಥದ್ದು ಇದುವರೆಗೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿರ್ಲಿಲ್ಲ. ಆದ್ರೆ ಈಗ ಆತನನ್ನ ಸಂಪರ್ಕ ಮಾಡಿರ್ತಕ್ಕಂತಹ ಶಬೀರ್ ಎನ್ನುವಂತ ವ್ಯಕ್ತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ವಶಕ್ಕೆ ಪಡೆದಿರುವಂತದ್ದು. ಹೀಗಾಗಿ ಶಬೀರ್ ಯಾರನ್ನ ಮೀಟ್ ಮಾಡ್ದ, ಆ ಶಂಕಿತ ಉಗ್ರ ಯಾರು ಎನ್ನುವಂಥದ್ದನ್ನ ಈಗ ಪತ್ತೆ ಮಾಡೋದು ಎನ್ಐಎ ಅಧಿಕಾರಿಗಳಿಗೂ ದೊಡ್ಡ ಕೆಲಸ ಏನಲ್ಲ. ಯಾಕಂತಂದ್ರೆ ಬಳ್ಳಾರಿಗೆ ಬಂದಂತಹ ಸಮಯದಲ್ಲಿ ಶಬೀರ್ ಶಂಕಿತ ಉಗ್ರನ ಸಹಾಯವನ್ನ ಪಡೆದಿರ್ತಾನೆ. ನಂತರ ಆತನನ್ನ ಭೇಟಿ ಮಾಡಿರ್ತಾನೆ. ಮಾಡಿದಂತ ಸಂದರ್ಭದಲ್ಲಿ ಆತ ಹೈದರಾಬಾದ್ಗೆ ಅಂದ್ರೆ ಗುಲ್ಬರ್ಗಾ ಮಾರ್ಗವಾಗಿ ಹೈದರಾಬಾದ್ಗೆ ಹೋಗೋಕ್ಕೂ ಕೂಡ ಈತ ಆ ಸಹಾಯವನ್ನ ಮಾಡಿರ್ತಾನೆ. ಕಳೆದ 9 ದಿನಗಳಿಂದಲೂ ಕೂಡ ಶಂಕಿತ ಉಗ್ರ ಹೈದರಾಬಾದ್ ದಲ್ಲಿದ್ದಾನೆ, ಬೇರೆ ಬೇರೆ ಕಡೆಗಿದ್ದಾನೆ ಎನ್ನುವಂತ ಎನ್ಐಎ ಅಧಿಕಾರಿಗಳು ಸರ್ಚ್ ಅನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಇದೇ ಶಬೀರ್ ಬಳ್ಳಾರಿಯ ಕೌಲ್ ಬಜಾರ್ನ ನಿವಾಸಿ ಶಬೀರ್ ಹೈದರಾಬಾದ್ಗೂ ಹೋಗಿ ಆತನನ್ನ ಭೇಟಿ ಮಾಡಿ ಆತನ ಜೊತೆ ಕೆಲವೊಂದಿಷ್ಟು ಸಮಯವನ್ನ ಕಳೆದಿರ್ತಾನೆ. ಹೀಗಾಗಿ ಎನ್ಐಎ ಅಧಿಕಾರಿಗಳು ಇಂದು ಬೆಳಗಿನ ಜಾವ ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಶಬೀರ್ನನ್ನ ವಶಕ್ಕೆ ಪಡೆದು ಆತನ ವಿಚಾರಣೆಯನ್ನು ಕೂಡ ಈಗ ಮಾಡ್ತಿರುವಂತದ್ದು. ಹೀಗಾಗಿ ಪ್ರಕರಣದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಶಬೀರ್ ಯಾರನ್ನ ಮೀಟ್ ಮಾಡ್ದ, ಆತ ಯಾರು, ಆತನ ಮೊಬೈಲ್ ಸಂಖ್ಯೆ ಏನು ಎನ್ನುವಂಥದ್ದನ್ನ ಏನಾದ್ರೂ ಒಂದು ವೇಳೆ ಎನ್ಐಎ ಅಧಿಕಾರಿಗಳ ಮುಂದೆ ಶಬೀರ್ ಬಾಯಿ ಬಿಟ್ಟಿದ್ದೇ ಆದಲ್ಲಿ ಶಂಕಿತ ಉಗ್ರ ಯಾರು, ಆತನ ಮೂಲ ಏನು ಎನ್ನುವಂಥದ್ದು ಎನ್ಐಎ ಅಧಿಕಾರಿಗಳಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಶಬೀರ್ನನ್ನ ಈಗ ವಶಕ್ಕೆ ಪಡೆದು ಆತನ ವಿಚಾರಣೆಯನ್ನ ಮಾಡೋದಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂತದ್ದು. ವಿದ್ಯಾ, ನವೀನ್, ಶಬೀರ್ ವಿಚಾರ ಗಮನಿಸಿದಾಗ ಆತನ ಹಿನ್ನೆಲೆ ಏನು ಕ್ಲೀನ್ ಇಮೇಜ್ ಇದೆಯಾ ಅಥವಾ ಆತನ ಮೇಲೆ ಏನಾದರೂ ಅನುಮಾನಗಳಿತ್ತಾ? ಮತ್ತು ಇವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಅಂದ್ರೆ ಎಷ್ಟು ದಿನಗಳ ಹಿಂದೆ, ಫೋನ್ ಮುಖಾಂತರ ಅಥವಾ ಯಾವ್ದಾದ್ರು ಒಂದು ಜಾಗನ, ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ ಸದ್ಯಕ್ಕೆ ನವೀನ್?
ಖಂಡಿತವಾಗ್ಲೂ ಬಳ್ಳಾರಿಗೆ ಬಂದಂತಹ ಸಮಯದಲ್ಲಿ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ 10 CCTV ಫುಟೇಜ್ಗಳನ್ನ NIA ಅಧಿಕಾರಿಗಳು ತೆಗೆದುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಬಳ್ಳಾರಿ ಅಂದ್ರೆ ಬಸ್ ಸ್ಟಾಪಿನ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ CCTV ದೃಶ್ಯಾವಳಿಗಳನ್ನು ಕೂಡ NIA ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿರುವಂಥದ್ದು. ಆದ್ರೆ ಶಂಕಿತ ಉಗ್ರ ಏನಿದ್ದಾನೆ ಆತ 3 ನಿಮಿಷಗಳ ಕಾಲ ಒಬ್ಬ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನ ಮಾಡಿರ್ತಾನೆ. ಆ ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗಿರುವಂಥದ್ದು. ಹೀಗಾಗಿ ಅದನ್ನ ಹಿಡಿದುಕೊಂಡು ಶಂಕಿತ ಉಗ್ರ ಭೇಟಿ ಮಾಡಿದಂತಹ ವ್ಯಕ್ತಿ ಯಾರು ಅಂತ NIA ಅಧಿಕಾರಿಗಳು ಕೂಡ ತಲಾಶನ್ನ ಮಾಡ್ತಾ ಇರ್ತಾರೆ. ತಲಾಶನ್ನ ಮಾಡುವಂತ ಸಂದರ್ಭದಲ್ಲಿ ಶಬ್ಬೀರ್ ಎಂಬ ವ್ಯಕ್ತಿ ಈತ ಎನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಶಬ್ಬೀರ್ನ ಹಿನ್ನೆಲೆಯನ್ನ ಕದಕೋದಕ್ಕೆ NIA ಅಧಿಕಾರಿಗಳು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಡಿಸೆಂಬರ್ 18ನೇ ತಾರೀಕು NIA ಅಧಿಕಾರಿಗಳು ಕೂಡ ಬಳ್ಳಾರಿಯಲ್ಲಿ ದಾಳಿಯನ್ನ ಮಾಡಿ ISIS ಉಗ್ರರ ಸಂಘಟನೆಯ ಜೊತೆಗೆ ಸಂಪರ್ಕ ಇರತಕ್ಕಂತ 3 ಜನರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಹೀಗಾಗಿ ವಶಕ್ಕೆ ಪಡೆದಂತ ಸಂದರ್ಭದಲ್ಲೂ ಕೂಡ ಅವರ ಜೊತೆ ಈತ ಶಬ್ಬೀರ್ನ ಸಂಪರ್ಕ ಇರಬಹುದಾ ಎನ್ನುವಂತ ಅನುಮಾನ ಈಗ NIA ಅಧಿಕಾರಿಗಳಿಗೂ ಬಂದಿರುವಂತದ್ದು. ಹೀಗಾಗಿ ಶಂಕಿತರ ಜೊತೆ ಈತನ ಸಂಪರ್ಕ ಏನು ಎನ್ನುವಂತದ್ದನ್ನ ಈಗ NIA ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಬೆಂಗಳೂರು ಟು ಬಳ್ಳಾರಿ ತನಕ ಲಿಂಕ್ ಅನ್ನು ಪಡೆದುಕೊಂಡಿದೆ. ಈಗ ಶಬ್ಬೀರ್ ಅನ್ನುವಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿಕೊಂಡು ಅಥವಾ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ತರಲಾಗ್ತದೆ. ಕಾರಣ ವಿಚಾರ ಇಷ್ಟೇ, ಈ ಶಬ್ಬೀರ್ಗೂ ಮತ್ತು ಆ ಶಂಕಿತ ಉಗ್ರನಿಗೂ ಏನೋ ಲಿಂಕ್ ಇದೆ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಭೇಟಿಯಾಗಿದ್ದಾರೆ, ಏನೋ ಸಹಾಯವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿಗೆ ಕರೆತರಲಾಗ್ತದೆ. ಇದೇ ಒಂದು ಮೇಜರ್ ಟ್ವಿಸ್ಟ್ ಆಗ್ಬೋದಾ ಈ ಪ್ರಕರಣಕ್ಕೆ ಗೊತ್ತಿಲ್ಲ, ಯಾವುದನ್ನು ಹೇಳಕ್ಕಾಗಲ್ಲ. ಪ್ರಕರಣ ನಡೆದು ಬರೋಬ್ಬರಿ 13 ದಿನಗಳು ಕಳೀತಾ ಬರ್ತಾ ಇದೆ. ಇನ್ನು ಕೂಡ ಆತನ ಒಂದು ಹುಡುಕಾಟವನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. NIAಗೆ ಒಂದು ಬಿಗ್ ಅಪ್ಡೇಟ್ ಅನ್ನುವಂತೆ ಈಗ ಶಬ್ಬೀರ್ ಅನ್ನುವಂತಹ ವ್ಯಕ್ತಿ ಸಿಕ್ಕಿದ್ದಾನೆ. ಆತನಿಂದ ಬಾಯಿ ಬಿಡಿಸುವಂತಹ ವಿಚಾರಗಳೇನು, ಅದರಿಂದ ಏನಾದರೂ ಈತ ಎಲ್ಲಿ ಹೋಗಿದ್ದಾನೆ ಏನು ಎತ್ತನ್ನುವಂಥದ್ದು ತಿಳಿಯತ್ತಾ, ಅಥವಾ ಈತನ ಮುಂದಿನ ಪ್ಲಾನ್ ಏನಾಗಿತ್ತು, ಇವೆಲ್ಲವೂ ಕೂಡ ಪೊಲೀಸರು ಬಾಯಿ ಬಿಡಿಸಬೇಕಾಗಿದೆ. NIA ಅಧಿಕಾರಿಗಳು ಒಂದ್ ಕಡೆ, ನಗರ ಪೊಲೀಸರು ಮತ್ತೊಂದು ಕಡೆ, ಇನ್ನೊಂದು ಕಡೆ ಉಳಿದಂತಹ ತನಿಖಾ ಸಂಸ್ಥೆಗಳು ಎಲ್ಲರೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಶಂಕಿತ ಉಗ್ರನ ಮೇಲೆ. ಆದ್ರೆ ಈತ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಲೇ ಬರ್ತಾ ಇದ್ದಾನೆ.